ರುದ್ರನಿಗೆ ಈಗ ಆ ಕಿರಾತಕನಿಗೆ ಶಿಕ್ಷೆ ಕೊಟ್ಟೇ ತೀರ್ತೀನಿ ಎಂಬ ಭರವಸೆ ಬಂದಿದೆ. ಅವನ್ನ ಕೊಲ್ಲೋ ಮುನ್ನ ರಂಜನಿ ಮೇಲಿನ ತನ್ನ ಪ್ರೇಮ ಅವಳಿಗೆ ತಿಳಿಬೇಕು ಅಂತ ರುದ್ರನಿಗೆ ಅನಿಸಿತ್ತು. ಅದಕ್ಕಾಗಿ ಅವಳಿಗೆ ಉಡುಗೊರೆ ತಂದು ಓಡೋಡಿ ಮನೆಗೆ ಬಂದಿದ್ದ. ಆದರೆ ಈಗ ಯಾವುದನ್ನು ಹೇಳಿ ಪ್ರಯೋಜನ ಇಲ್ಲ. ತಾತ ಕೇವಲ 3 ದಿನಗಳ ಕಾಲಾವಕಾಶ ನೀಡಿದ್ದಾರೆ. ಅದರೊಳಗೆ ಆ ಕಿರಾತಕ ಎಲ್ಲಿ ಅಡಗಿದ್ರೂ ಕಂಡುಹಿಡಿಲೇಬೇಕು. ತರುಣ್, ಆ ಪೆನ್ಡ್ರೈವ್ ತೆಗೆದುಕೋ. ರುದ್ರನ್ ಮಾತು ಕೇಳಿದ ತಕ್ಷಣ ಜೇಬಿನಲ್ಲಿದ್ದ ಪೆನ್ಡ್ರೈವ್ ತೆಗೆದು ತರುಣ್ ಅವನ ಕೈಗೆ ಕೊಟ್ಟ. ರುದ್ರ ಅದನ್ನು ಪಡೆದು, ನೀವಿದನ್ನು ಚೆಕ್ ಮಾಡಿದ್ದೀರಾ ಅಂತ ಕೇಳ್ದ. ಇಲ್ಲ ಅಣ್ಣ, ನಿಮಗಾಗಿ ಕಾಯ್ತಿದ್ದೋ. ಆಮೇಲೆ ಆರಿಫ್ನನ್ನು ಆಸ್ಪತ್ರೆಗೆ ಸೇರಿಸೋ ಗಡಿಬಿಡಿಯಲ್ಲಿ ಸಮಯ ಸಿಗಲಿಲ್ಲ ಅಂತ ರಾಹುಲ್ ಉತ್ತರಿಸ್ದ. ರುದ್ರ ತಕ್ಷಣ ತನ್ನ ಲ್ಯಾಪ್ಟಾಪ್ ತೆಗೆದು ಅದಕ್ಕೆ ಪೆನ್ಡ್ರೈವ್ ಕನೆಕ್ಟ್ ಮಾಡ್ದ. ಆತುರದಿಂದ ಮೂವರು ಆ CCTV ದೃಶ್ಯಗಳನ್ನ ನೋಡತೊಡಗಿದ್ರು. ಅದರಲ್ಲಿ ಮೊದಲು ಕಂಡದ್ದು ರಸ್ತೆಯ ಬದಿಯಲ್ಲಿ ಓಡು ಬರ್ತಾ ಇರೋ ಕವನ. ಅವಳನ್ನು ಕಂಡ ತಕ್ಷಣ ರುದ್ರ, ತರುಣ್ ಮತ್ತು ರಾಹುಲ್ ಕುತೂಹಲದಿಂದ ಆ ದೃಶ್ಯವನ್ನು ಗಮನಿಸಿದ್ರು. ಯಾವುದೋ ನೋಡಿ ಹೆದರಿದವಳಂತೆ ಅವಳು ರಸ್ತೆಗೆ ಓಡ್ತಾ ಇದ್ಲು. ಇದ್ದಕ್ಕಿದ್ದಂತೆ ಒಂದು ಕಾರ್ ಬಂದು ಅವಳಿಗೆ ಗುದ್ದಿತು. ಆ ಕಾರು ರಂಜನಿಯದ್ದೇ ಅಂತ ಅವರಿಗೆ ಅರ್ಥವಾಯಿತು. ಅದರ ಹಿಂದೆಯೇ ಮತ್ತೊಂದು ಕಾರು ವೇಗವಾಗಿ ಕವನಾಳನ್ನು ಹಾದು ಹೋಗಿತ್ತು. ಆದರೆ ಕಾರು ಗುದ್ದಿ ರಸ್ತೆಗೆ ಬಿದ್ದ ಕವನ ತಕ್ಷಣ ಅಲ್ಲಿಂದ ಎದ್ಲು. ಆಗ ಅವಳ ಹಣೆ ಸ್ವಲ್ಪ ಗಾಯ ಆಗಿತ್ತಷ್ಟೇ. ತನ್ನ ಮೈ ಮೇಲಿನ ಮಣ್ಣನ್ನು ಕೊಡುಕೊಂಡು ಅವಳು ಎದ್ದು ನಿಂತಳು. ಆದರೆ ಅಷ್ಟರಲ್ಲೇ ಕವನಾಳ ತಲೆಗೆ ಯಾರೋ ದೊಡ್ಡ ಕಬ್ಬಿಣದ ಸಲಿಕೆಯಿಂದ ಬಲವಾಗಿ ಹೊಡೆದ್ರು. ಅವಳ ತಲೆಯಿಂದ ರಕ್ತ ಚಿಮ್ತು. ಕಿರಿಚಲು ಶಬ್ದವೂ ಬರದಂತೆ ಅವಳು ನೆಲ ಕುಸಿದ್ಲು. ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರೋ ಕವನಾಳನ್ನು ಕಂಡು ಆ ಸಹೋದರರ ಎದೆ ನಡಕ್ತು. ನೋವಿನಿಂದ ರುದ್ರ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡ. ಆದರೆ ಕವನಾಳ ಹಿಂದೆ ಕಬ್ಬಿಣದ ಸಲಿಕೆ ಹಿಡಿದು ನಿಂತಿದ್ದ ವ್ಯಕ್ತಿಯನ್ನು ಕಂಡು ಆ ಮೂವರು ದಂಗಾದ್ರು. ಅನನ್ಯ. ರಾಹುಲ್ ಬಾಯಿಂದ ಆ ಹೆಸರು ಹೊರಬಂತು. ಪೆನ್ಡ್ರೈವ್ನಲ್ಲಿದ್ದ ಮುಂದಿನ ದೃಶ್ಯದಲ್ಲಿ ಅವಳ ಹಿಂದಿನಿಂದ ಒಬ್ಬ ಯುವಕ ಮುಂದೆ ಬಂದ. ಅವನ ಮುಖ ಕಂಡ ತಕ್ಷಣ ರುದ್ರನ್ ಮುಖ ಕೋಪದ ಕಟ್ಟೆ ಒಡೆದಂತಾಯಿತು. ಹಲ್ಲು ಕಡಿಯುತ್ತಾ ಅವನ ಹೆಸರು ಹೇಳ್ದ, ಅವಿನಾಶ್. ಅವನು ಅನನ್ಯಾಳನ್ನು ದಾಟಿ ಹೋಗಿ ಕವನಾಳನ್ನು ತನ್ನ ಕೈಗಳಲ್ಲೆತ್ಕೊಂಡ. ಕವನಾಳನ್ನು ಕಂಡಾಗ ಅವನ ಮುಖ ಅರಳ್ತಾ ಇರೋದನ್ನು ಮತ್ತು ಅವಳ ದೇಹದ ಮೇಲೆ ಅವನ ಕೈಗಳು ಆಡ್ತಾ ಇರೋದನ್ನು ಅವರು ದ್ವೇಷದಿಂದ ನೋಡಿದ್ರು. ನಂತರ ಅವನು ಅನನ್ಯಾಳನ್ನು ನೋಡಿ ಒಮ್ಮೆ ವಿಕೃತವಾಗಿ ನಗ್ತ. ಆಗ ಅನನ್ಯಾಳ ಕಣ್ಣುಗಳು ಕ್ರೂರವಾಗಿ ಹೊಳಿತಾ ಇದ್ವು. ಅವಿನಾಶ್ ಕವನಾಳನ್ನು ಎತ್ಕೊಂಡು ಪಕ್ಕದ ಪೊದೆಯೊಳಗೆ ಹೋದ. ಸುಮಾರು 2 ಗಂಟೆಗಳ ಕಾಲ ಅವನು ಹೊರ ಬರುವವರೆಗೂ ಅನನ್ಯ ಅವನಿಗೆ ಕಾವಲಾಗಿ ನಿಂತಿದ್ಲು. ಆದರೆ ನಂತರ ರಾಕೇಶ್ ಬರೋದು ಮತ್ತು ಕವನಾಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಎಲ್ಲವೂ ಸ್ಪಷ್ಟವಾಗಿತ್ತು. ಕೋಪದಿಂದ ಲ್ಯಾಪ್ಟಾಪ್ ಮುಚ್ಚಿ ರುದ್ರ ಎದ್ದು ನಿಂತ. ಅವನ ಕಣ್ಣುಗಳು ಕೆಂಪಾಗಿ ನೀರು ತುಂಬಿದ್ವು. ತರುಣ್ ಮತ್ತು ರಾಹುಲ್ನ ಸ್ಥಿತಿಯೂ ಹಾಗೇ ಇತ್ತು. ರುದ್ರನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಅವಿನಾಶ್ನನ್ನು ಕಂಡ ನೆನಪು ಮರುಕಳಿಸ್ತು. ಅಂದು ರಂಜನಿಯ ಬಗ್ಗೆ ವಿಚಾರಿಸಲು ಕಾಲೇಜಿಗೆ ಹೋದಾಗ ಅವಿನಾಶ್ ಮೊದಲ ಬಾರಿ ಸಿಕ್ಕಿದ್ದ. ಅವಿನಾಶ್ ರಂಜನಿ ಬಗ್ಗೆ ಕೇಳಿದಾಗ ಅವಳ ಕುರಿತು ಇಲ್ಲದ ಸಲ್ಲದ ಕತೆಗಳನ್ನ ಹೇಳಿದ್ದ. ಅವಿನಾಶ್ ಅಂದು ಹೇಳಿದ ಮಾತುಗಳು ರುದ್ರನಿಗೆ ನೆನಪಾದವು. ನಾವಿಬ್ಬರು ಕಳೆದ 2 ವರ್ಷಗಳಿಂದ ಪ್ರೀತಿಸ್ತಿದ್ವು. ಆದರೆ ಮತ್ತೊಬ್ಬ ಶ್ರೀಮಂತನ ಸಂಬಂಧ ಬಂದಾಗ ಅವಳು ನನಗೆ ಮೋಸ ಮಾಡಿದ್ಲು. ಮೊದಲು ನನಗೆ ತುಂಬ ಸಂಕಟ ಆಯಿತು. ಆದರೆ ಅವಳು ವಂಚಿಸಿದ ಅನೇಕರಲ್ಲಿ ನಾನೂ ಒಬ್ಬ ಅಂತ ತಿಳಿದಾಗ ಸಮಾಧಾನ ಆಯಿತು. ಹಣಕ್ಕಾಗಿ ಅವಳು ಏನನ್ನೂ ಮಾಡೋದಕ್ಕೆ ಸಿದ್ಧ ಇರೋಳು. ದೈಹಿಕ ಸುಖಕ್ಕಾಗಿ ಅವಳು ಯಾವುದಕ್ಕೂ ಹೇಸೋದಿಲ್ಲ. ರಂಜನಿ ಬಗ್ಗೆ ಅವಿನಾಶ್ ಹೇಳಿದ ಮಾತುಗಳನ್ನ ನೆನೆದಾಗ ರುದ್ರನ ಕೋಪ ಮತ್ತಷ್ಟು ಹೆಚ್ಚಾಯಿತು. ಅಂದು ಅವನ ಮಾತು ಕೇಳಿ ರಂಜನಿಯನ್ನು ತುಂಬ ಹಿಂಸಿಸಿದ. ಮಾತುಗಳಿಂದ ಚುಚ್ಚಿದ. ಅವಳು ಒಬ್ಬ ಕೆಟ್ಟ ಹೆಣ್ಣು ಅಂತ ಭಾವಿಸಿ ಅವಳ ಮದುವೆ ಮುರಿದಿದ್ದ. ತನ್ನ ತಂಗಿಯ ಜೀವನ ಹಾಳು ಮಾಡಿದವಳು ಸುಖವಾಗಿ ಇರಬಾರ್ದು ಅಂತ ಅಂದ್ಕೊಂಡಿದ್ದ. ಆದರೆ
ಸತ್ಯ ತಿಳಿಯದೆ ತಾನು ಮಾಡಿರೋದು ಸರಿಪಡಿಸಲಾಗದ ದೊಡ್ಡ ತಪ್ಪು ಅಂತ ಅವನಿಗೆ ತುಂಬ ಚೆನ್ನಾಗಿ ಅರಿವಾಯಿತು. ಅದರಲ್ಲಿ ಬಲಿಯಾದದ್ದು ಪಾಪದ ರಂಜನಿ. ರುದ್ರನ ಕಣ್ಣುಗಳು ಕೆಂಪಾದವು. ಎಲ್ಲದಕ್ಕೂ ಕಾರಣ ಅವರು. ಅವನ ಕಣ್ಣಲ್ಲಿ ದ್ವೇಷದ ಕಿಚ್ಚು ಹೊತ್ತಿತ್ತು. ಇತ್ತ ಅನನ್ಯ ತನ್ನ ತಂದೆಯ ಹಳೇ ಮನೆಯಲ್ಲಿ ಕೂತಿದ್ದಾಳೆ. 3 ವರ್ಷಗಳ ಹಿಂದೆ ಅವಳು ಅವಿನಾಶ್ನನ್ನ ಪರಿಚಯ ಮಾಡಿಕೊಂಡಿದ್ಲು. ಅವನಿಗೂ ಇವಳದೇ ಗುಣ. ಹಾಗಾಗಿ ಅವರಿಬ್ಬರು ಆಗಾಗ ಒಂದಾಗ್ತಿದ್ರು. ಅಂದು ಕೂಡ ಅಂಥದ್ದೇ ಒಂದು ದಿನವಾಗಿತ್ತು. ಅವಿನಾಶ್ ಕರೆದಿದ್ದರಿಂದ ಅನನ್ಯ 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ಲು. ಇಬ್ಬರು ಬಾರ್ನಲ್ಲಿ ಕೂತು ತುಂಬ ಹೊತ್ತು ಮದ್ಯಪಾನ ಮಾಡಿದ್ರು. ನಶೆ ಏರಿದಾಗ ಇಬ್ಬರಲ್ಲೂ ಕಾಮದ ಅಮಲು ಹೆಚ್ಚಾಯಿತು. ಇಬ್ಬರು ಪರಸ್ಪರ ಅಪ್ಕೊಂಡ್ರು. ಸೋಫಾದಲ್ಲಿ ಕೂತಿದ್ದ ಅನನ್ಯಾಳನ್ನು ಎತ್ಕೊಂಡು ಅವರು ಮೊದಲೇ ಬುಕ್ ಮಾಡಿದ್ದ ರೂಮಿಗೆ ಹೋದರು. ಆವೇಶದಿಂದ ಅವಳನ್ನು ಬೆಡ್ ಮೇಲೆ ಹಾಕಿ ಬಟ್ಟೆಗಳನ್ನ ಕಿತ್ತೆಸೆದ. ಅನನ್ಯ ಕೂಡ ಅವನನ್ನು ತಪ್ಕೊಂಡ್ಳು. ಅಷ್ಟರಲ್ಲಿ ಏನೋ ಬಿದ್ದು ಒಡೆಯೋ ಶಬ್ದ ಕೇಳಿ ಅವರು ತಲೆ ಎತ್ತಿ ನೋಡಿದ್ರು. ಅಲ್ಲಿ ಕಂಡ ದೃಶ್ಯ ಅನನ್ಯಾಳನ್ನು ಬೆಚ್ಚಿ ಬೀಳಿಸ್ತು. ಕವನ ಕೋಪದಿಂದ ಅಲ್ಲಿ ನಿಂತಿದ್ಲು. ಅನನ್ಯ ತಕ್ಷಣ ಅವಿನಾಶ್ನಿಂದ ದೂರ ಸರಿದು ಬೆಡ್ಶೀಟ್ನಿಂದ ಮೈಯನ್ನು ಮುಚ್ಚಿಕೊಂಡು ಅವಳ ಹತ್ರ ಹೋದ್ಲು. ಆದರೆ ತನ್ನ ಬಳಿ ಬರ್ತಿರೋ ಅನನ್ಯಾಳನ್ನು ನೋಡಿ ಕವನ ಅಸಹ್ಯದಿಂದ ಮುಖ ತಿರುಗಿಸಿದ್ಲು. ಕವನ, ನಾನು ಅನನ್ಯ ಮಾತು ಪೂರ್ಣಗೊಳಿಸೋ ಮುನ್ನವೇ ಅವಳ ಕೆನ್ನೆಗೆ ಕವನಾಳ ಕೈ ಬಲವಾಗಿ ಬಿತ್ತು. ಅನನ್ಯಾಳ ಕಣ್ಣುಗಳು ಕೋಪದಿಂದ ಕೆಂಪಾದವು. ಅವಳು ದ್ವೇಷದಿಂದ ಕವನಾಳನ್ನು ನೋಡಿದ್ಲು. ಅಷ್ಟರಲ್ಲೇ ಅವಿನಾಶ್ ಬಂದು ಕವನಾಳನ್ನು ಹಿಡ್ಕೊಂಡ. ತನ್ನನ್ನು ಹಿಡ್ಕೊಂಡ ಅವಿನಾಶ್ನನ್ನು ನೋಡಿ ಕವನಾಳ ಮುಖದಲ್ಲಿ ಅಸಹ್ಯ ತುಂಬಿತು. ಅವಳು ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯತ್ನಿಸಿದ್ರು. ಅವಿನಾಶ್ ಅವಳನ್ನ ಗಟ್ಟಿಯಾಗಿಡ್ದ. ಬಿಡು ನನ್ನನ್ನು, ಬಿಡು ಅಂತ ಅವಳು ಒದ್ದಾಡಿದ್ಲು. ಇದ್ದಕ್ಕಿದ್ದಂತೆ ಅನನ್ಯ ಕವನಾಳ ಮುಖಕ್ಕೆ ಹೊಡೆದ್ಲು. ಅವಳ ಕೂದಲನ್ನು ಹಿಡಿದು ಕಿರ್ಚಿದ್ಲು. ನೀನಿಲ್ಲಿ ಏನನ್ನೂ ನೋಡಿಲ್ಲ, ಯಾರ ಬಳಿಯೂ ಏನು ಹೇಳಬಾರ್ದು. ನಿನ್ನ ಅಣ್ಣನ ಜೊತೆಗಿನ ಮದುವೆಗೆ ನೀನು ನನಗೆ ಸಹಾಯ ಮಾಡಬೇಕು. ಹಾಗೆ ಮಾಡಿದ್ರೆ ನಾನು ನಿನ್ನನ್ನು ಬಿಡ್ತೀನಿ. ಇಲ್ಲಾದರೆ ನಿನ್ನ ಶವ ಕೂಡ ಯಾರಿಗೂ ಸಿಗೋದಿಲ್ಲ. ತನ್ನ ಮುಖ ನೋಡಿ ಬೆದರಿಕೆ ಹಾಕ್ತಿದ್ದ ಅನನ್ಯಾಳ ಮುಖಕ್ಕೆ ಕವನ ಉಗುಳಿದ್ಲು. ಥೂ, ನೀನೊಬ್ಳು ಹೆಣ್ಣ, ಇತರರ ಮುಂದೆ ಮಹಾಪತೀವ್ರತೆ ಅಂತ ನಟಿಸಿ ಬೆನ್ನ ಹಿಂದೆ ಹೀಗೆ ಮಾಡ್ತೀಯಾ? ಇಂದು ನಾನು ಇದನ್ನೆಲ್ಲ ಕಣ್ಣಾರೆ ನೋಡದಿದ್ದರೆ ನಂಬ್ತಿರಲಿಲ್ಲ. ಆದರೆ ಈಗ ದೇವರು ನನಗೆ ಎಲ್ಲವನ್ನ ತೋರಿಸಿದ್ದಾನೆ. ಇನ್ನು ಮುಂದೆ ನನ್ನ ಅಣ್ಣನ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಕೋಪಗೊಂಡ ಅನನ್ಯ ಅವಳು ಕೂದಲನ್ನು ಎಳೆದು ಹತ್ರ ಕೆಳ್ಕೊಂಡ್ಳು. ಸರಿಯಾಗಿ ಕೇಳ್ಕೊ, ನಿನ್ನ ಅಣ್ಣ ಯಾರಾದರೂ ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟೋದಾದರೆ ಅದು ನಾನೇ ಆಗಿರ್ತೀನಿ. ನನ್ನ ಸ್ಥಾನಕ್ಕೆ ಬೇರೆ ಯಾರೂ ಬರೋದಿಲ್ಲ, ಬರೋದಕ್ಕೆ ಬಿಡೋದೂ ಇಲ್ಲ ನಾನು. ಅನನ್ಯ ಅವಳನ್ನು ಅವಿನಾಶ್ ಕಡೆ ತಳ್ತಾ ಹೇಳಿದ್ಲು. ಇವಳನ್ನು ಇಲ್ಲಿಂದ ಸಾಕ್ಸು ಅವಿನಾಶ್, ಉಳಿದದ್ದನ್ನು ನಾನು ನೋಡ್ಕೊಳ್ತೀನಿ. ಆದರೆ ಅವಿನಾಶ್ ಅವಳನ್ನ ಮತ್ತಷ್ಟು ಹತ್ರ ಕೆಳ್ಕೊಂಡ. ಹೇಗಿದ್ದರೂ ನೀನು ಇವಳನ್ನು ಕೊಲ್ತೀಯ, ಆದರೆ ಅದಕ್ಕೂ ಮುನ್ನ ಒಂದು ರಾತ್ರಿ ಇವಳನ್ನ ನನಗೆ ನೀಡಬಾರ್ದಾ ಅಂತ ಅವಿನಾಶ್ ವಿಕೃತವಾಗಿ ಹೇಳಿದಾಗ ಅನನ್ಯಾಳ ಕಣ್ಣುಗಳು ಹೊಳೆದವು. ಅನನ್ಯಾಳ ಮುಖದಲ್ಲಿ ಕ್ರೂರ ನಗು ಮೂಡಿತು. ಸರಿ, ನಿನ್ನಿಷ್ಟ. ಅನನ್ಯಾಳ ಮಾತು ಕೇಳಿ ಕವನ ದಂಗಾದ್ಲು. ಅವಳ ಕಣ್ಣುಗಳು ಕೆಂಪಾಗಿ ಮುಖ ಕೋಪದಿಂದ ಬಿಗೀತು. ನೀನು ಒಬ್ಬ ಹೆಣ್ಣನ್ನು ಮತ್ತೊಬ್ಬನಿಗೆ ಹರಿದು ತಿನ್ನೋದಕ್ಕೆ ಬಿಟ್ಕೊಡೋ ನಿಮ್ಮ ಮೇಲೆ ನನಗೆ ಅಸಹ್ಯ ಆಗ್ತದೆ. ನಿನ್ನನ್ನು ಎತ್ತ ಆ ತಾಯಿ ಎಂಥ ಕೆಟ್ಟವಳಿರಬೇಕು ಅಂತ ಕವನ ಅಸಹ್ಯದಿಂದ ಹೇಳಿದ್ಲು. ಅವರು ನನ್ನ ಸ್ವಂತ ಅಪ್ಪ ಅಮ್ಮ ಆಗಿದ್ರೆ ತಾನೇ ಅದೆಲ್ಲ ಅಂತ ಅನನ್ಯ ಬಹಳ ಹಗುರವಾಗಿ ಹೇಳಿದ ಮಾತು ಕವನಾಳಿಗೆ ಗಲಿಬಿಲಿಯನ್ನು ಉಂಟು ಮಾಡಿತು. ಆದರೆ ಅವಳು ಯೋಚಿಸುವಷ್ಟರಲ್ಲೇ ಅವಿನಾಶ್ ಕೈಗಳು ಅವಳ ದೇಹವನ್ನು ಒತ್ತುತ್ತಾ ಇದ್ವು. ಅವಳು ಅತಿ ದ್ವೇಷದಿಂದ ಅವಿನಾಶ್ನನ್ನು ಹಿಂದಕ್ಕೆ ತಳ್ಳಿದ್ಲು. ನಿರೀಕ್ಷಿಸಿದ ಈ ತಳ್ಳುವಿಕೆಯಿಂದ ಅವಿನಾಶ್ ಹಿಂದೆ ಬಿದ್ದ. ಅಷ್ಟರಲ್ಲಿ ಅನನ್ಯ ಕವನಾಳನ್ನು ಹಿಡಿಯಲು ಬಂದಳು. ತನ್ನತ್ತ ಬರ್ತಿರೋ ಅನನ್ಯಾಳ ಮುಖದ ಮೇಲೆ ಅಷ್ಟೇ ವೇಗವಾಗಿ ಕವನ ಇನ್ನೊಂದೇಟು ನೀಡಿದ್ಲು. ಕವನಾಳ ಹೊಡೆತಕ್ಕೆ ಅನನ್ಯ ಕೆಳಗೆ ಬಿದ್ಲು. ಅವಳು ಬಿದ್ದದ್ದು ಅವಿನಾಶ್ನ ಮೈ ಮೇಲೆ. ಅವ್ರನ್ನ ಅದೇ ರೂಮ್ನಲ್ಲಿ ಹಾಕಿ
ಬೀಗ ಹಾಕಿ ಕವನ ಹೋಟೆಲ್ನಿಂದ ಹೊರಗಡೆ ಓಡಿದ್ಲು. ಆ ಓಟ ಹೋಗಿ ನಿಂತಿದ್ದು ರಂಜನಿಯ ಕಾರಿನ ಮುಂದೆ. ಸ್ವಲ್ಪ ಸಮಯದ ನಂತರ ಅವಿನಾಶ್ನ ಜೊತೆ ಅಲ್ಲಿಗೆ ಬಂದ ಅನನ್ಯಾಳಿಗೆ ಕಂಡದ್ದು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಏಳೋದಕ್ಕೆ ಯತ್ನಿಸ್ತಿದ್ದ ಕವನ. ತಕ್ಷಣ ಪಕ್ಕದಲ್ಲಿದ್ದ ಕಬ್ಬಿಣದ ಸಳಿಕೆ ತೆಗೆದು ಅವಳ ತಲೆಗೂ ಹೊಡೆದ್ಲು ಅನನ್ಯ. ಆದಷ್ಟು ಬೇಗ ಅವಳ ಕಾಟ ತಪ್ಪಿಸ್ಬೇಕು ಎಂಬುದು ಮಾತ್ರ ಅನನ್ಯಾಳ ಮನಸ್ಸಿನಲ್ಲಿತ್ತು. ಆದರೆ ಪ್ರಜ್ಞಾಹೀನಳಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಕವನಾಳನ್ನು ಕಂಡಾಗ ಅವಿನಾಶ್ನ ಒಳಗಿದ್ದ ಮೃಗ ಎಚ್ಚರವಾಯಿತು. ಅವಳನ್ನು ಎತ್ಕೊಂಡು ವಿಕೃತವಾಗಿ ಅನನ್ಯಾಳನ್ನು ನೋಡಿದಾಗ ಅನನ್ಯ ಸಮ್ಮತಿ ನೀಡಿದ್ಲು. ಜೊತೆಗೆ ಜೀವ ಕೂಡ ಬಾಕಿ ಇಡಬೇಡ ಎಂಬ ಎಚ್ಚರಿಕೆ ನೀಡಿದ್ಲು. ಒಬ್ಬ ಬೇಟೆ ಮೃಗದಂತೆ ಅವಿನಾಶ್ ಕವನಾಳನ್ನು ಬೇಟೆಯಾಡುವಾಗ ಅನನ್ಯ ಕಣ್ಣು ಮುಚ್ಚಿ ಅವಳ ನೋವನ್ನು ಆಸ್ವಾದಿಸ್ತಿದ್ಲು. ಅವಿನಾಶ್ನ ಹಲ್ಲು ಮತ್ತು ಉಗುರುಗಳು ದೇಹದ ಮೇಲೆ ಗಾಯ ಮಾಡ್ತಾ ಇರುವಾಗ, ರಕ್ತ ಸುರಿತಿರುವಾಗ ಕವನ ಚೀರ್ತಾ ಇದ್ಲು. ಅವಳ ಕಿರುಚಾಟ ಅಸಹ್ಯವೆನಿಸಿದಾಗ ಅವಿನಾಶ್ ಅವಳ ಬಾಯಿ ಮುಚ್ಚಿದ. ತನ್ನ ಕಾಮವನ್ನೆಲ್ಲ ತೀರಿಸಿಕೊಂಡು ಅವಳನ್ನು ಆ ಪೊದೆಯಲ್ಲೇ ಬಿಟ್ಟು ಹೋಗುವಾಗ ಅವಳ ಜೀವ ಇನ್ನು ಕೆಲವೇ ಕ್ಷಣಗಳದ್ದು ಅಂತ ಅವರಿಬ್ಬರು ಖಚಿತಪಡಿಸ್ಕೊಂಡಿದ್ರು. ಅಂದು ಅವಿನಾಶ್ನ ಜೊತೆ ಅಲ್ಲಿಂದ ಹೋಗುವಾಗ ಅನನ್ಯಾಳ ಮನಸ್ಸಿನಲ್ಲಿ ಒಂದೇ ಇತ್ತು. ರುದ್ರ ತನಗೆ ಅವನ ಮೇಲೆ ಯಾವ ಭಾವನೆ ಇದೆ ಅಂತ ತಿಳಿಯದು, ಆದರೆ ಏನೇ ಆದರೂ ಅವನ ಹೆಂಡತಿಯಾಗೋದು ಮಾತ್ರ ನನ್ನ ಹಠ ಎಂಬ ವಿಕೃತ ಹಂಬಲ ಅವಳಲ್ಲಿತ್ತು. ನಂತರ ಯಾರೋ ಕವನಾಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಮತ್ತು ಅವಳು ಬದುಕಿದ್ದಾಳೆ ಅಂತ ತಿಳಿದಾಗ ಅನನ್ಯ ಕುಸಿದು ಹೋದ್ಲು. ಆದರೆ ಹೊರ ಜಗತ್ತಿಗೆ ಅದು ಕೇವಲ ಆಕ್ಸಿಡೆಂಟ್ ಅಂತ ತಿಳಿದು ಬಂದಾಗ ಅವಳಿಗೆ ಸಮಾಧಾನವಾಯಿತು. ಹಣ ಮತ್ತು ಪ್ರಭಾವ ಬಳಸಿ ಅಂದೇ ಅವಳು ಎಲ್ಲವನ್ನ ಮುಚ್ಚಿ ಹಾಕಿದ್ಲು. ಆದರೆ ರುದ್ರ ಇದರ ಬಗ್ಗೆ ಗುಪ್ತವಾಗಿ ತನಿಖೆ ಮಾಡ್ತಾನೆ ಅಂತ ಅವಳಿಗೆ ತಿಳಿದಿತ್ತು. ಅದಕ್ಕಿರುವ ಏಕೈಕ ಸಾಕ್ಷಿ ಆ CCTV ಫುಟೇಜ್ ಅಂತ ತಿಳಿದು ತನ್ನ ತಂದೆಯ ಹಣವನ್ನು ಮಳೆಯಂತೆ ಸುರಿದು ಆ ಸಾಕ್ಷಿಯನ್ನು ತನ್ನ ವಶಕ್ಕೆ ಪಡೆದಿದ್ಲು. ಆದರೆ ಅವಳು ನಿರೀಕ್ಷಿಸದ ನಡೆಯನ್ನು ರುದ್ರ ಮಾಡಿದ್ದ. CCTV ದೃಶ್ಯದಲ್ಲಿ ಕವನಾಳಿಗೆ ಗುದ್ದಿದ ಕಾರನ್ನು ಪತ್ತೆ ಹಚ್ಚಿ ಅವನು ರಂಜನಿ ಬಳಿ ತಲುಪಿದ್ದ. ರಂಜನಿ ಆ ಹೆಸರು ನೆನೆದಾಗ ಅನನ್ಯಾಳ ಹಲ್ಲುಗಳು ಕೋಪದಿಂದ ಕಡಿಯಲ್ಪಟ್ಟವು. ಕವನಾಳ ಕೇಸ್ನಿಂದ ಬಚಾವಾದ ಸಂತೋಷದಲ್ಲಿ ಗೋವಾ ಪ್ರವಾಸ ಆಚರಿಸ್ತಿದ್ದಾಗ ಕವನಾಳ ದೇಹ ಸಂಪೂರ್ಣವಾಗಿ ಪಾರ್ಶ್ವವಾಯುವಿಗೆ ಒಳಗಾಗಿದೆ ಅಂತ ತಿಳಿದು ಅವಳ ಸಂತೋಷ ಮತ್ತಷ್ಟು ಹೆಚ್ಚಾಯಿತು. ಆದರೆ ಇದ್ದಕ್ಕಿದ್ದಂತೆ ಸಿಡಿಲು ಬಡಿದಂತೆ ಆ ಸುದ್ದಿ ತಿಳಿತು. ಗುತ್ತೇದಾರ್ ರುದ್ರನ ಮದುವೆಯಾಗಿದೆ ಎಂಬ ಸುದ್ದಿ. ರಂಜನಿಯನ್ನು ಕೊಲ್ಲುವ ದ್ವೇಷದಿಂದಲೇ ಅವಳು ಅಲ್ಲಿಂದ ಹೊರಟ್ಳು. ತನಗೆ ಸಿಗಬೇಕಾದದ್ದನ್ನು ಬೇರೆಯವರಿಗೆ ಬಿಟ್ಟುಕೊಡಲು ಅವಳು ತಯಾರಿರಲಿಲ್ಲ. ಅದನ್ನು ಕಿತ್ಕೊಳ್ಳಲು ಯಾರೇ ಯತ್ನಿಸಿದ್ರೂ ಕವನಾಳನ್ನು ಮಾಡಿದಂತೆಯೇ ಮಾಡ್ತೀನಿ ಎಂಬ ಹಠ ಅವಳದ್ದಾಗಿತ್ತು. ಅಂದು ಅವಳಿಗೆ ಧೈರ್ಯ ನೀಡಿದ್ದು ಅವಿನಾಶ್. ಯಾಕಂದರೆ ಅನನ್ಯಾಳ ದೌರ್ಬಲ್ಯ ತಾನು ಎಂದು ಅವನಿಗೂ ತಿಳಿದಿತ್ತು. ಅವರಿಬ್ಬರು ಊರಿಗೆ ಬಂದಾಗ ರಂಜನಿಯನ್ನು ಹೊರಹಾಕಿ ಅನನ್ಯಾಳನ್ನು ಆಸ್ಥಾನಕ್ಕೆ ತರೋ ಗುರಿ ಮಾತ್ರ ಇತ್ತು. ಆದರೆ ಅವರ ಮದುವೆ ಫೋಟೋ ನೋಡಿದ ಅನನ್ಯಾಳಿಗೆ ಮಾತ್ರ ಅಲ್ಲ, ಅವಿನಾಶ್ಗೂ ಆಘಾತವಾಯಿತು. ರಂಜನಿ ಅವಿನಾಶ್ನ ನಾಲಿಗೆಯಿಂದ ಬಂದ ಹೆಸರನ್ನು ಕೇಳಿ ಅನನ್ಯ ಬೆಚ್ಚಿಬಿದ್ಲು. ನಿನಗೆ ಇವಳು ಗೊತ್ತಾ ಅಂತ ಕೇಳಿದಾಗ ಅವಿನಾಶ್ ವಿಕೃತವಾಗಿ ನಗ್ತ. ನನ್ನ ಬಲೆಗೆ ಬೀಳದ ನಾನು ಅತಿ ಹೆಚ್ಚು ಬಯಸಿದ ಹುಡುಗಿ ಇವಳು. ಕಣ್ಣು ಮುಚ್ಚಿ ಅವಳನ್ನು ನೆನೆಯುತ್ತಾ ಅವಿನಾಶ್ ಹೇಳಿದಾಗ ಅನನ್ಯಾಳ ಕಣ್ಣುಗಳು ಹೊಳೆಯಿತು. ರಂಜನಿಯನ್ನು ಅವಿನಾಶ್ಗೆ ನೀಡಿ ರುದ್ರನನ್ನು ತಾನು ಪಡೆಯೋದು ಅನನ್ಯಾಳ ಮುಂದಿನ ಗುರಿಯಾಗಿತ್ತು. ಅದರ ಭಾಗವಾಗಿಯೇ ರಂಜನಿಯ ರಿಸೆಪ್ಷನ್ನಲ್ಲಿ ನಾಟಕ ಆಡಿದ್ಲು. ಇದರಿಂದ ರುದ್ರನ ಮನಸ್ಸಿನಲ್ಲಿ ತನ್ನ ಬಗ್ಗೆ ಅನುಕಂಪ ಮೂಡಿದೆ ಅಂತ ಅವಳು ಖಚಿತಪಡಿಸ್ಕೊಂಡ್ಳು. ಅಲ್ಲಿ ಅವಳಿಗೆ ಸಿಕ್ಕ ದೊಡ್ಡ ಆಸರೆ ಅಂದರೆ ಸರಸ್ವತಿ. ಅವರ ಮಾತಿನಿಂದ ಅವರಿಗೆ ರಂಜನಿ ಇಷ್ಟವಿಲ್ಲ ಎಂಬುದು ತಿಳಿಯಿತು. ಅದರ ನಡುವೆ ಅವಿನಾಶ್ನನ್ನು ರಂಜನಿ ಬಳಿ ಕಳಿಸಿದ್ಲು. ಅಂದು ದೇವಸ್ಥಾನಕ್ಕೆ ಹೋಗಿದ್ದ ರಂಜನಿಯ ಹಿಂದೆ ಅವಿನಾಶ್ ಹೋಗಿದ್ದ. ರುದ್ರನಿಗೆ ಅವಳು ಇಷ್ಟವಿಲ್ಲದ ಪರಿಸ್ಥಿತಿಯಲ್ಲಿ ಅವಿನಾಶ್ ಒಳ್ಳೆ ಜೀವನದ ಆಸೆ ತೋರಿಸಿದ್ರೆ ಅವಳು ಅವನ ಜೊತೆ ಹೋಗ್ತಾಳೆ ಅಂತ ಅನನ್ಯ ಭಾವಿಸಿದ್ಲು. ಆದರೆ
ರಂಜನಿ ಸಿದ್ಧವಾಗಲಿಲ್ಲ. ಬದಲಾಗಿ ಅವಳ ಮನಸ್ಸಿನಲ್ಲಿ ರುದ್ರನಿಗೆ ಸ್ಥಾನ ಇದೆ ಎಂಬುದು ತಿಳಿತು. ಇದು ಅನನ್ಯಾಳ ದ್ವೇಷವನ್ನು ಇಮ್ಮಡಿಗೊಳಿಸಿತು. ರುದ್ರನ ಮನಸ್ಸು ರಂಜನಿಯ ಕಡೆಗೆ ವಾಲಬಾರದು ಅಂತ ಅವಿನಾಶ್ನ ಜೊತೆಗಿರೋ ಅವಳ ಫೋಟೋಗಳನ್ನು ಕಳಿಸ್ಕೊಟ್ಟಿದ್ಲು. ನಂತರ ತಾನು ರುದ್ರನಿಗೆ ಹತ್ತಿರವಾಗತೊಡಗಿದ್ಲು. ಅಷ್ಟರಲ್ಲೇ ಆರಿಫ್ ಕಥೆಯೊಳಗೆ ಬಂದ. ಅನನ್ಯಾಳಿಗೆ ತಿಳಿಯದಂತೆ ಆ ಸಂಚಾರಿ ಪೊಲೀಸ್ ಅಧಿಕಾರಿ ಬಳಿಯಿದ್ದ CCTV ದೃಶ್ಯಗಳನ್ನ ಆರಿಫ್ ಪಡೆದಿದ್ದ ಮತ್ತು ಅನನ್ಯ ಹಾಗೂ ಅವಿನಾಶ್ನ ವಿರುದ್ಧ ಸಾಕ್ಷಿಗಳು ಸಂಗ್ರಹಿಸಿದ್ದ. ಇದರ ಹಿಂದೆ ರಂಜನಿ ಇದ್ದಾಳೆ ಅಂತ ಅನನ್ಯಾಳಿಗೆ ತಿಳಿದಾಗ ಆಶ್ಚರ್ಯವಾಯಿತು. ಅವಿನಾಶ್ನ ಕೆಲವು ಗೂಂಡಾಗಳನ್ನು ಬಳಸಿ ಆರಿಫ್ನನ್ನು ಅಪಹರಿಸಿದ್ರು. ಆದರೆ ಆ ಸಾಕ್ಷಿಗಳು ಎಲ್ಲಿವೆ ಅಂತ ಹೇಳಲು ಆರಿಫ್ ಒಪ್ಪಲಿಲ್ಲ. ಅವನನ್ನು ಸಾಯಿಸಲು ಆಗದೆ ಬಿಡಲೂ ಆಗದೆ ಕಳೆದ 4 ವಾರಗಳಿಂದ ಹಳೆಯ ಗೋಡಾನ್ನಲ್ಲಿ ಕೂಡು ಹಾಕಿದ್ರು. ಅನನ್ಯಾಳಿಗೆ ರಂಜನಿ ಮತ್ತು ರುದ್ರ ಹತ್ತಿರವಾಗ್ತಿದ್ದಾರೆ ಎಂಬ ಸಂಶಯವೇ ದೊಡ್ಡ ಭಯವಾಗಿತ್ತು. ಆ ಮನೆಯಲ್ಲಿ ಅವಳಿಗೆ ಅತಿ ಹೆಚ್ಚು ಕೋಪವಿದ್ದದ್ದು ಆ ತಾತನ ಮೇಲೆ. ಶಂಕರ್ ಗೌಡ್ರ ಮುಖ ನೆನಪಾದಾಗ ಅನನ್ಯ ಹಲ್ಲು ಕಡಿದ್ಲು. ಸರಸ್ವತಿ ಮತ್ತು ಪಾರ್ವತಮ್ಮನವರನ್ನ ಬುಟ್ಟಿಗೆ ಹಾಕೊಂಡ್ರು ಶಂಕರ್ ಗೌಡ್ರು ಮಾತ್ರ ಅವಳನ್ನು ವಿರೋಧಿಸ್ತಾ ಇದ್ರು. ಅವರಿಗೆ ರಂಜನಿ ಮೇಲೆ ವಿಶೇಷ ಕಾಳಜಿ ಇತ್ತು. ರಂಜನಿ ಅಷ್ಟು ಹಿಂಸೆ ಅನುಭವಿಸಿದ್ರೂ ಆ ಮನೆಯಲ್ಲಿ ಉಳಿಯಲು ಅವರೇ ಕಾರಣರಾಗಿದ್ರು. ರುದ್ರನ ಮನಸ್ಸಿನಲ್ಲಿ ರಂಜನಿಯ ಮೇಲಿನ ದ್ವೇಷ ಇರುವವರೆಗೆ ಮಾತ್ರ ಅನನ್ಯ ಸುರಕ್ಷಿತಳು. ಅದಕ್ಕಾಗಿಯೇ ರಂಜನಿಯ ಕಾರು ಕವನಾಳಿಗೆ ಗುದ್ದಿದ CCTV ದೃಶ್ಯಗಳನ್ನ ಅವಳು ಎಲ್ಲರಿಗೂ ತೋರಿಸಿದ್ದು. ಅಂದು ಎಲ್ರಿಗೂ ರಂಜನಿಯೇ ಅಪರಾಧಿ ಅಂತ ನಂಬಿಸಲು ಅವಳು ಯಶಸ್ವಿಯಾದ್ಲು. ಮಮ್ಮಿ ಮತ್ತು ಪಾರ್ವತಮ್ಮ ಅದನ್ನು ನಂಬಿದ್ರು. ಕೊನೆಗೆ ಸರಸ್ವತಿ ರಂಜನಿ ಕೈ ಹಿಡಿದು ಮನೆಯಿಂದ ಹೊರಗೆ ತಳ್ಳಿದಾಗ ಅನನ್ಯ ಪರಮಾನಂದವನ್ನು ಹೊಂದಿದ್ಲು. ಗೇಟ್ನ ಹೊರಗೆ ಅವಳಿಗಾಗಿ ಅವಿನಾಶ್ ಕಾಯ್ತಾ ಇದ್ದ. ರಂಜನಿಯನ್ನು ಅವಿನಾಶ್ ಎತ್ಕೊಂಡು ಹೋದ್ಮೇಲೆ ಅವನು ಅವಳನ್ನು ಮುಗಿಸ್ಬಿಡ್ತಾನೆ ಅಂತ ಅವಳು ಭಾವಿಸಿದ್ಲು. ಆದರೆ ರಾಕೇಶ್ ಹಠಾತ್ ಪ್ರವೇಶ ಎಲ್ಲವನ್ನ ಹಾಳು ಮಾಡ್ತು. ಕವನಾಳನ್ನು ಆಸ್ಪತ್ರೆಗೆ ಸೇರಿಸಿದ್ದು ಅವನೇ ಅಂತ ತಿಳಿದಾಗ ಅನನ್ಯಾಳಿಗೆ ಅವನನ್ನು ಕೊಲ್ಲುವಷ್ಟು ಸಿಟ್ಟು ಬಂತು. ಅದೇ ಸಮಯದಲ್ಲಿ ಆರಿಫ್ ತಪ್ಪಿಸ್ಕೊಂಡು ಸುದ್ದಿ ತಿಳಿತು. ಅನನ್ಯ ತಕ್ಷಣ ಅವಿನಾಶ್ ಬಳಿ ಹೋದ್ಲು. ಆಗ ಅವಳ ಫೋನ್ಗೆ ಒಂದು ನೋಟಿಫಿಕೇಶನ್ ಬಂತು. ಅದನ್ನು ನೋಡಿ ಅನನ್ಯ ಕ್ರೂರವಾಗಿ ನಕ್ಕಿದ್ಲು. ಕೆಲವು ಗಂಟೆಗಳ ಹಿಂದೆ ರಾಕೇಶ್ ರಂಜನಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ಭುಜದ ಮೇಲೆ ತಲೆ ಇಟ್ಟು ಮಲಗಿರೋ ರಂಜನಿಯ ತಲೆಯನ್ನು ಸವರ್ತಾ ರಾಕೇಶ್ ವಾತ್ಸಲ್ಯದಿಂದ ಕರೆದ. ರಂಜನಿ ತಲೆ ಎತ್ತಿ ಅವನನ್ನು ನೋಡಿದ್ಲು. ನಡೆದು ಎಲ್ಲವನ್ನ ನೀನು ಮರಿಬೇಕು. ಎಲ್ಲವೂ ವಿಧಿ ಅಂತ ಭಾವಿಸು. ನಿನಗಾಗಿ ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ನಿನಗೆ ಮಾಡಿದ ತಪ್ಪಿಗಾಗಿ ಎಲ್ಲರೂ ಪಶ್ಚಾತ್ತಾಪ ಮಾಡ್ತಿದ್ದಾರೆ. ಇನ್ನು ಯಾರು ನಿನ್ನ ಕಣ್ಣಲ್ಲಿ ನೀರು ತರಿಸೋದಿಲ್ಲ. ಅಣ್ಣಾಗಿ ನೀನು ಮಾತು ಕೊಡ್ತಿದ್ದೀನಿ. ಇನ್ನು ನಿನಗೆ ಯಾವ ಕೊರತೆಯೂ ಇರೋದಿಲ್ಲ. ಬೇಗ ಮನೆಗೆ ಹೋಗೋಣ. ಬೇಡ ಅಣ್ಣ, ನಾನು ಮನೆಗೆ ಬರೋದಿಲ್ಲ ಅಂತ ರಂಜನಿ ಹೇಳಿದ್ಲು. ಅಂದು ಮಂಟಪದಲ್ಲಿ ಎಲ್ಲರ ಮುಂದೆ ಕಾಲು ಹಿಡಿದು ಬೇಡ್ಕೊಂಡೆ ಅಲ್ವಾ, ನನಗೇನು ಗೊತ್ತಿಲ್ಲ ಅಂತ. ನನ್ನನ್ನು ನಂಬೋದಕ್ಕೆ ಯಾರೂ ತಯಾರಿರಲಿಲ್ಲ. ಹೋಗಲಿ, ಈ ಅಣ್ಣನಾದರೂ ನನ್ನನ್ನು ನಂಬದ್ನಾ? ರಂಜನಿಯ ಈ ಪ್ರಶ್ನೆಗೆ ರಾಕೇಶ್ ಬಳಿ ಉತ್ತರ ಇಲ್ಲ. ತಾನು ತಪ್ಪಿತಸ್ಥ ಅಂತ ಅವನಿಗೆ ತಿಳಿದಿತ್ತು. ರಂಜನಿ ಮಗಳೇ, ನಾನು ರಾಕೇಶ್ ಕುತೂಹಲದಿಂದ ಅವಳನ್ನು ನೋಡ್ದ. ಸರಿ ಬಿಡಿ, ಅದನ್ನು ಬಿಡಿ. ಅಂದು ಮಂಟಪದಲ್ಲಿ ಯಾರೋ ಒಬ್ಬನ ಜೊತೆ ನನ್ನನ್ನು ಕಳಿಸ್ದಾಗ ಅವಳು ನಿಮ್ಮ ತಂಗಿ ಅಲ್ವೇ? ಯಾರು ಏನಂತ ತಿಳಿದವನ ಜೊತೆ ಅವಳು ಹೋಗ್ತಾ ಇದ್ದಾಳೆ. ಅವಳನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಇಂದಿನವರೆಗೆ ಆದರೂ ಯಾರಾದರೂ ವಿಚಾರಿಸಿದ್ದೀರಾ? ರಂಜನಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳಿದಾಗ ರಾಕೇಶ್ ಕಾರಿನ ಬ್ರೇಕ್ ಒತ್ತಿ ಗಾಡಿ ನಿಲ್ಲಿಸ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಥೆಯನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.